ಮದ್ದೂರಿನ ಗೆಜ್ಜಲಗೆರೆ ಪಂಚಾಯಿತಿ ಮುಂದೆ ಗ್ರಾಮಸ್ಥರ ಪ್ರತಿಭಟನೆ ತೀವ್ರಗೊಂಡಿದ್ದು, ಗೆಜ್ಜಲಗೆರೆ ಬಳಿ ಮೈಸೂರು-ಬೆಂಗಳೂರು ಹೆದ್ದಾರಿ ಸರ್ವಿಸ್ ಬಂದ್ ಮಾಡಲಾಯಿತು. ಗೆಜ್ಜಲಗೆರೆ ಬಳಿ ಸರ್ವಿಸ್ ರಸ್ತೆಯಲ್ಲಿ ಚೇರ್ ಹಾಕಿ ಪ್ರತಿಭಟನಾಕಾರರು ಧರಣಿ ನಡೆಸಿದರು. ಸರ್ವಿಸ್ ರಸ್ತೆಯಲ್ಲಿ ಪ್ರತಿಭಟನಾಕಾರರು ಧರಣಿ ನಡೆಸಿದ ಹಿನ್ನೆಲೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಯಿತು. ಸುಗಮ ಸಂಚಾರಕ್ಕಾಗಿ ಬಲಬದಿಯ ಒಂದೇ ಸರ್ವಿಸ್ ರಸ್ತೆಯಲ್ಲಿ ಎರಡೂ ಕಡೆಯ ವಾಹನಗಳನ್ನು ಓಡಾಟಕ್ಕೆ ಅನುವು ಮಾಡಲಾಯಿತು. ಈ ನಡುವೆ ಪ್ರತಿಭಟನಾನಿರತರನ್ನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಮಾಡಿದರು. ರಾಜ್ಯ ಸರ್ಕಾರಕ್ಕೆ ತಲೆನೋವಾದ ಮದ್ದೂರು ನಗರಸಭೆ ವಿಚಾರ. ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆ ಪಂಚಾಯಿತಿ ವಿಲೀನಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ನಗರಸಭೆ ಸೇರ್ಪಡೆ ಖಂಡಿಸಿ ಕಳೆದ 69 ದಿನಗಳಿಂದ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಎದುರು ಹೋರಾಟ ನಡೆಯುತ್ತಿದೆ. ಗ್ರಾಮಸ್ಥರ ಪ್ರತಿಭಟನೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಾಥ್ ನೀಡಿದರು. ಗ್ರಾಮದ ಹಿರಿಯರು ಯುವಕರು ಜೊತೆಗೂಡಿ ಅದರಲ್ಲೂ ವಿಶೇಷವಾಗಿ ನನ್ನ ತಾಯಿಗಳು ಸುದೀರ್ಘವಾದಂಥ ಇವಾಗ ಪ್ರತಿಭಟನೆ ಏನು ಮಾಡ್ತಾ ಇದ್ದೀರಿ. 69 ದಿನಗಳಲ್ಲಿ ನಾನು ಬಂದಿರುವ ಭೇಟಿ ಮಾಡಿ ಕಾರಣಕ್ಕೆ ಕ್ಷಮೆ ಕೊಡ್ತೀನಿ ಮೊದಲನೇ. ಹಲವಾರು ಕಾರಣಗಳಿಂದ ನಾನು ತಮ್ಮನ್ನ ಪ್ರಾರಂಭಿಕ ಹಂತದಲ್ಲೇ ಭೇಟಿ ಮಾಡಲಿಕ್ಕಾಗಿಲ್ಲ. ಒಂದು ಬಾರಿ ಡಿ ಕೆ ಕುಮಾರಸ್ವಾಮಿ ಅವರಿಗೆ ನೋಡಪ್ಪ ನನ್ನ ಬರುವಾಗ ಏನೇ ಒಂದು ನಿಮಿಷ ಹೋಗಿ ನಮ್ಮ ರೈತರು ಭೇಟಿ ಮಾಡುವಂತ ಕಳಿಸಿದ್ರೆ ತಮ್ಮಣ್ಣ ಆಗುತ್ತೆ. ಈಗಾಗಲೇ ಸುರಂಗಕ್ಕ ಅವರು ಸುದೀರ್ಘವಾಗಿ ಮಾತನಾಡಿದ್ದಾರೆ, ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ನಾನು ಅದನ್ನು ಮತ್ತೆ ಪುನಃ ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ. ತಮ್ಮಣ್ಣ ಈ ಒಂದು ಪಂಚಾಯತಿ ಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಆಗ್ತಾ ಇದ್ದಂಥ ಒಂದು ಪಂಚಾಯತ್. ಅದರಲ್ಲೂ ವಿಶೇಷವಾಗಿ ಗೆಜ್ಜಲಗೆರೆ ಗ್ರಾಮಕ್ಕೆ ಒಂದು ಇತಿಹಾಸ ಇರತಕ್ಕಂಥ ತಾಲೂಕು ಗ್ರಾಮ ಇದು ಅಂತಕ್ಕಂಥದ್ದು ನಾನು ಅನಿಸ್ಕೊಂಡಿದ್ದೀನಿ. ಹಲವಾರು ಬಾರಿ ನಿಮ್ಮ ಗ್ರಾಮಕ್ಕೆ ಬಂದಿದ್ದೇನೆ. ಗೆಜ್ಜಲಗೆರೆಯಲ್ಲಿ ಏನು ನಾನು ಬಂದಂಥ ಸಂದರ್ಭದಲ್ಲಿ ಅಕ್ಕ ಕರ್ಕೊಂಡೋದಲ್ಲಿ ನಮ್ಮ ಹಿಂದೆ ಗೋಲಿಬಾರಲ್ಲಿ ಇಬ್ಬರು ಮರಣ ಹೊಂದಂಥ ರೈತರಿಗೆ ಗೌರವ ಸಲ್ಲಿಸಲಿಕ್ಕೆ ಕರ್ಕೊಂಡೋದ್ರು. ಅದಕ್ಕೆ ನಾನು ಹೇಳಿದೆ, ಇಲ್ಲಿ ಹೋರಾಟ ಅಂತ ಅಂದರೆ ಗೆಜ್ಜಲಗೆರೆ ಗ್ರಾಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಿಲ್ತಕ್ಕಂಥ ಒಂದು ಗ್ರಾಮ ಇದೆ. ಇಂಥ ಗ್ರಾಮದ ಜೊತೆ ಸರ್ಕಾರಕ್ಕಿಂತ ಹೆಚ್ಚಾಗಿ ಇಲ್ಲಿಯ ಸ್ಥಳೀಯವಾದಂಥ ಜನಪ್ರತಿನಿಧಿಗಳು ನಿಮ್ಮ ಒಂದು ವಿರೋಧದ ನಡುವೆ ಈ ರೀತಿಯ ಒಂದು ದುಸ್ಸಾಹಸಿಕೆಯನ್ನು ಕೈ ಹಾಕಿದ್ದಾರೆ. ಈಗಲೂ ನಿಮ್ಮೆಲ್ಲರ ಪರವಾಗಿ ಅವರು ಹೇಳ್ತಕ್ಕಂಥದ್ದು, ಏನೋ ಬಂದು ಶಾಸಕರಾಗಿದ್ದೀರಿ, ಮುಂದೆ ನೀವು ಉಳಿಬೇಕು ಅನ್ನೋದಿದ್ರೆ ಈಗಲೂ ಕಾಲ ನಿಂತಿಲ್ಲ ಅನ್ನೋಂಥ ಈ ವೇದಿಕೆ ಮುಖಾಂತರ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡಬೇಕಾದ್ರೆ ಮತ ಕೊಟ್ಟಂತ ಜನತೆಯ ಭಾವನೆಗಳಿಗೆ ಸ್ಪರ್ಶಿ ಕೆಲಸ ಮಾಡಬೇಕು. ಮತ ಕೊಟ್ಟಂತ ಮತದಾರರು ಏನಿದ್ದಾರೆ ಅವರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ರೀತಿಯ ತೀರ್ಮಾನಗಳನ್ನು ಮಾಡಿದ್ರೆ ಅಂತ ವ್ಯಕ್ತಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಯಾವುದೋ ನೈತಿಕತೆ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮತ ಕೊಟ್ಟಂತ ತಂದೆ ತಾಯಿಗಳಿದ್ದಾರೆ, ದೇವರ ಸಮಾನ ಅಂತಕ್ಕಂಥದ್ದನ್ನು ಮೊದಲು ಹುಟ್ಟಿದಲ್ಲಿ ಆ ಭಾವನೆಯನ್ನು ಇಟ್ಕೋಬೇಕಾಗ್ತದೆ ಜನಪ್ರತಿನಿಧಿ ಆಗ್ತಕ್ಕಂಥದ್ದು. ಈಗಾಗಲೇ ಅಕ್ಕವ್ರು ಏನು ಹೇಳಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರು ಯುವಕರು ನನ್ನ ರೈತ ಬಾಂಧವರು ತಾಯಂದಿರು ಕೊಟ್ಟಿದ್ದೀರಿ. ನಿಮ್ಮ ಈ ಒಂದು ಹೋರಾಟ 69 ದಿವಸ ಏನಿದೆ, 69 ದಿವಸ ನಾನು ನಿಮ್ಮ ಜೊತೆ ಇವತ್ತೇ ಬಂದಿದ್ದೇನೆ. ನಮ್ಮ ಜೊತೆ ತಮ್ಮಣ್ಣ ಅವರು, ವಿವೇಕ್ ಅವರು, ನಮ್ಮ ರಾಜಣ್ಣ ಅವರು, ಈಗ ನಮ್ಮ ರಮೇಶ್ ಎಲ್ಲ ಬಂದಿದ್ದಾರೆ. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ನಿಮ್ಮ ಧ್ವನಿ ಇವತ್ತೇನು ನಮಗೆ ಯಾವುದೇ ಕಾರಣಕ್ಕೂ ನಗರಸಭೆ ವ್ಯಾಪ್ತಿಗೆ ಸೇರಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ಪಂಚಾಯತಿ
ಪಂಚಾಯತಿಯಾಗಿ ಉಳಿಬೇಕು ಅನ್ನೋದು ಈ ಹೋರಾಟ ಏನಿದೆ ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಇದೆ ನಮಗೆ. ನಮ್ಮದು ಮತ್ತು ನಮ್ಮ ಪಕ್ಷ ಅಂತ ಇರಲ್ಲ, ನಮ್ಮ ಜವಾಬ್ದಾರಿ ಇದೆ ನಮ್ಮ ಪಕ್ಷದ ಕಾರ್ಯಕರ್ತರು. ಅದರಿಂದ ಇವತ್ತು ಜೊತೆಯಲ್ಲಿ ನಾವು ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ನಿಮ್ಮ ಈ ಒಂದು ದೃಢವಾದಂಥ ನಿಲುವನೆ ಏನಿದೆ ನಮ್ಮ ಪಂಚಾಯಿತಿಯ ಮಟ್ಟದಲ್ಲೇ ಇದ್ದರೆ ನಮ್ಮ ಗ್ರಾಮವನ್ನು ನಾವು ಎಲ್ಲ ರೀತಿಯಲ್ಲಿ ಸುಭದ್ರವಾಗಿ ಸ್ವಾಭಿಮಾನದಿಂದ ಕೆಲಸವನ್ನು ನಿರ್ವಹಣೆ ಮಾಡಿ ಬದುಕ್ತೀವಿ. ನಮ್ಗೆ ಇದರ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದೀವಿ. ಆ ವಿಷಯದಲ್ಲಿ ಪ್ರಾಮಾಣಿಕವಾಗಿ ಹೇಳ್ತಾರೆ, ಈ ಒಂದು ಸರ್ಕಾರದ ನಿಲುವೇನಿದೆ ಇವತ್ತು ಈಗಾಗಲೇ ಕ್ಯಾಬಿನೆಟ್ ತೀರ್ಮಾನ ಮಾಡಿಸ್ಬಿಟ್ಟಿದ್ದಾರೆ ಒತ್ತಾಯ. ನಾನು ಬೆಳಗ್ಗೆ ಬರೋದಕ್ಕಿಂತ ಮುಂಚೆ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಬೇಕಂತ ನಮ್ಮ ಪ್ರಿಯ ಹೇಳಿ ಅವರು ವಿಷಯ ನನ್ನ ಮುಂದೆ ಇಟ್ಟಿದ್ದಾರೆ. ಏಕೆಂದರೆ 2 ಬಾರಿ ನಾನು ಸಭೆ ಮಾಡಿದೆ ಅಂತ ಹೇಳ್ತಾರೆ. ಮೊದಲು ಪಂಚಾಯಿತಿಯ ಅಧ್ಯಕ್ಷರಿದ್ದಾರೆ, ಅವರು ವಿರೋಧ ವ್ಯಕ್ತಪಡಿಸಿ ಲೆಟರ್ ಬರೆದರು. ಮತ್ತೆ ಏನೋ ಅವ್ರ ಮೇಲೆ ಒತ್ತಡ ಬಿತ್ತು, ಮತ್ತೆ ಪತ್ರ ಬರೆದು ಪಂಚಾಯತಿನ ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ಒತ್ತಾಯ ಹಾಕಿ ಆ ಪಂಚಾಯತಿ ಅಧ್ಯಕ್ಷರಿಂದ ಒಂದು ಪತ್ರ ಬರೆಸ್ಕೊಂಡ ಮೇಲೆ ಆಮೇಲೆ ಸರ್ಕಾರಕ್ಕೆ ಕಳಿಸಿ ಇದೆಲ್ಲ ರೆಕಮೆಂಡ್ ಮಾಡಿ ಇವತ್ತು ಕ್ಯಾಬಿನೆಟ್ನಲ್ಲೂ ಶರವೇಗದಲ್ಲಿ ತೀರ್ಮಾನ ತೆಗೆದುಕೊಂಡ್ಬಿಟ್ಟಿದ್ದಾರೆ. ನಗರಸಭೆ ಸೇರಿಸಿ ನಿಮಗೆ ಎಲ್ಲ ಗೊತ್ತು. ಇಲ್ಲಿ ಈ ಪತ್ರಿಕೆಯನ್ನು ನೋಡಿದ್ರೆ ಈಗಾಗಲೇ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಹೊರಗುತ್ತಿಗೆ ನೌಕರರಿಗೆ ಸಂಬಳ ಕೊಡ್ಲಿಕ್ಕಾಗಿಲ್ಲ. 150 ಜನ ಸಿಬ್ಬಂದಿಗಳನ್ನ ಇವತ್ತವರೆಗೆ ನೇಮಕಾತಿ ಮಾಡ್ತಾ ಇರಲಿಲ್ಲ. ಸಿಬ್ಬಂದಿ ಕೊರತೆ ಇದೆ, ನಗರಸಭೆ ಕೆಲಸ ಮಾಡಲಿಕ್ಕೆ ಅಂತಕ್ಕಂಥ ಹಲವಾರು ಮಾಹಿತಿಗಳನ್ನು ಈ ಪತ್ರಿಕೆ ಬರೆದ್ರೆ ನೋಡಿದೆ. ಇದೇ ವೇಳೆ ಮಾಜಿ ಸಚಿವ ಡಿ ಸಿ ತಮ್ಮಣ್ಣ, ಪರಿಷತ್ ಸದಸ್ಯರಾದ ವಿವೇಕಾನಂದ, ಜಿಲ್ಲಾಧ್ಯಕ್ಷ ಡಿ ರಮೇಶ್, ರೈತ ನಾಯಕಿ ಸುನಂದ ಜೈನ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. 1000 ದಿನಗಳನ್ನು ಪೂರೈಸಿದ ಕಾಂಗ್ರೆಸ್ ಸರ್ಕಾರದಲ್ಲಿ 1000 ಗೊಂದಲಗಳ ಸರಮಾಲೆ ಹಗರಣ, ದಿನನಿತ್ಯ ಪ್ರತಿಭಟನೆ, ಕುರ್ಚಿ ಕಳಗ, ಆಡಳಿತ ಪಕ್ಷದ ಶಾಸಕರ ಬ್ರೇಕ್ಫಾಸ್ಟ್ ಡಿನ್ನರ್ ಸಭೆಯಲ್ಲೇ 1000 ದಿನ ಕಳೆದಿದ್ದು ಅಭಿವೃದ್ಧಿ ಕಾರ್ಯಗಳಲ್ಲಿ ಹಿಂದೆ ಉಳಿದಿದೆ ಎಂದು ವಿಪಕ್ಷ ನಾಯಕ ಅಶೋಕ್ ಲೇವಡಿ ಹೇಳಿದರು. ಸುದ್ದಿಗಾರರಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಾಲಯ ಖಾಲಿಯಾಗಿದೆ. ಕಳೆದ 1 ವರ್ಷದಿಂದ ಔಷಧಿ ಖರೀದಿಗೆ ಟೆಂಡರ್ ಕರೆಯುವುದಾಗಿ ಹೇಳಿ ಖರೀದಿಗೆ ಮುಂದಾಗಿಲ್ಲ. ರಾಜ್ಯದ ಎಲ್ಲ ಜಿಲ್ಲಾಸ್ಪತ್ರೆಗಳ ಔಷಧಾಲಯಗಳಲ್ಲಿ ಅತ್ಯಗತ್ಯ ಔಷಧಿಗಳು ಲಭ್ಯವಿರಬೇಕು, ಆದರೆ ಕೇವಲ ಔಷಧಿ ಮಾತ್ರ ಇವೆ ಅಂತ ಹೇಳಿದರು. ರಾಜ್ಯ ಸರ್ಕಾರ ಉಳಿದ ಔಷಧಿಗಳ ಖರೀದಿಗೆ ಮುಂದಾಗದಿರುವ ಬಗ್ಗೆ ಇಲಾಖೆಯ ವೈದ್ಯರು ಪ್ರಕಟಿಸಿದ್ದಾರೆ. ಸರ್ಕಾರವು ಖರೀದಿ ಮಾಡುವವರೆಗೆ ಸ್ಥಳೀಯವಾಗಿ ಔಷಧಿಗಳನ್ನು ಖರೀದಿಸದಂತೆ ಸುತ್ತಲೂ ಹೊರಡಿಸಿದ್ದು ಆಸ್ಪತ್ರೆಗಳು ಔಷಧಿಗಳ ಕೊರತೆ ಎದುರಿಸುತ್ತಿದೆ ಅಂತ ಹೇಳಿದರು. ಖಾಸಗಿ ಔಷಧಾಲಯಗಳಲ್ಲಿ ಹೆಚ್ಚಿನ ಹಣಕ್ಕೆ ಔಷಧಿ ಖರೀದಿ ಮಾಡಲು ಚೀಟಿ ಪಡೆದುಕೊಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿದರು. ಇನ್ನೊಂದೆಡೆ ವೈದ್ಯರು ಪ್ರತಿಭಟನೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲವಾಗಿದೆ. ಮತ್ತೊಂದೆಡೆ ವೈದ್ಯರು ಇಲ್ಲವಾಗುವಂಥ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರ ಬದುಕಿದರೆ ಕೂಡಲೇ ಔಷಧಿ ಖರೀದಿ ಮಾಡಬೇಕು. ವೈದ್ಯರ ಪ್ರತಿಭಟನೆ ಮಾಡಿದರೆ ರಾಜ್ಯದ ರೋಗಿಗಳ ಪರಿಸ್ಥಿತಿ ಹದಗೆಡಲಿದೆ ಅಂತ ಹೇಳಿದರು. ಗ್ಯಾರಂಟಿ ಕಾರಣಗಳಿಂದ ರಾಜ್ಯದ ಎಲ್ಲ ಇಲಾಖೆಗಳ ಶೇಕಡ 40% ಮತ್ತು ಇನ್ನಷ್ಟು ಅನುದಾನ ಕಡಿತ ಮಾಡಲಾಗಿದೆ ಅಂತ ಅವರು ಹೇಳಿದರು. ಕಂದಾಯ ಇಲಾಖೆಯಲ್ಲಿ ಪ್ರಸಕ್ತ ವರ್ಷ ಶೇಕಡ ಅನೇಕ ಆದಾಯ ಕಡಿಮೆಯಾಗುತ್ತಿದೆ. ಮಾತ್ರವಲ್ಲದೆ ಸಾರಿಗೆ, ವಾಣಿಜ್ಯ ತೆರಿಗೆಯಿಂದ ಬರಬೇಕಾದ ಆದಾಯ ಕಡಿಮೆಯಾಗಿದೆ ಅಂತ ಹೇಳಿದರು. ರಾಜ್ಯದ ಎಲ್ಲ ಮಂತ್ರಿಗಳ ಕುರ್ಚಿ ಅಲುಗಾಡುತ್ತಿದ್ದು ಅವುಗಳನ್ನು ಉಳಿಸಿಕೊಳ್ಳಲು CM DCM ಒದ್ದಾಡುತ್ತಿದ್ದಾರೆ ಅಂತ ಅವರು ತಿಳಿಸಿದರು. 1000 ದಿನಗಳು 1000 ಗೊಂದಲಗಳ ಸರಮಾಲೆ, ಹಗರಣಗಳು, ದಿನನಿತ್ಯ ಸ್ಟ್ರೈಕ್ಗಳು, ದಿನನಿತ್ಯ ಮುಖ್ಯಮಂತ್ರಿಯ ಕುರ್ಚಿ ಕಾಳಗ, ದಿನನಿತ್ಯ ಆಡಳಿತ ಪಕ್ಷದ ಶಾಸಕರ ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗು, ಇದರಲ್ಲೇ 1000 ದಿನ ಕಳೆದೋಗ್ಬಿಟ್ಟಿದೆ. ಸರ್ಕಾರಿ ಆಸ್ಪತ್ರೆಗಳು ಖಾಲಿ, ಔಷಧಿಗಳಿಲ್ಲ. ಕಳೆದ 1 ವರ್ಷದಿಂದನೂ ಕೂಡ ಸರ್ಕಾರ ಔಷಧಿ ತೊಗೊತೀರಿ, ಟೆಂಡರ್ ಕರೀತೀರಿ ಅಂತ ಹೇಳ್ತಾನೆ ಇದ್ದಾರೆ ಹೊರತು ಸುಮಾರು 800ಕ್ಕೂ ಹೆಚ್ಚು ಔಷಧಿಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರಬೇಕಾಗಿತ್ತು. ವಿವಿಧ ಎಸೆನ್ಷಿಯಲ್ ಡ್ರಗ್ಸ್. ಆದರೆ ಇರೋದು ಸುಮಾರು 160 ಡ್ರಗ್ ಮಾತ್ರ. ಉಳಿದಂಥದ್ದು ಇಲ್ಲೂ ಪರ್ಚೇಸೇ ಮಾಡಿಲ್ಲ.
ಅದಕ್ಕೆ ಇಲಾಖೆಯಿಂದನೂ ಕೂಡ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ಯಾಕಂದರೆ ಮೊನ್ನೆನೂ ಕೂಡ ನಾನು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೆ. ಇಲಾಖೆಯಲ್ಲೂ ಕೂಡ ಹಲವಾರು ಡಾಕ್ಟ್ರುಗಳು ಔಷಧಿ ಕೊರತೆ ಇದೆ ಅಂತೇಳಿ DHOಗಳು ಎಲ್ಲ ಕೂಡ ಈಗಾಗಲೇ ಪತ್ರಿಕಾ ಹೇಳಿಕೆಗಳು ಬಂದಿದೆ. ಈಗ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಏನು ಅಂತ ಹೇಳಿದ್ರೆ, ನೀವು ಪರ್ಚೇಸ್ ಮಾಡಿದ್ರೆ ಲೋಕಲಲ್ಲಿ ನೀವು ಬೆಲೆ ಜಾಸ್ತಿ ಕೊಟ್ಬಿಡ್ತೀರಾ, ಅದಕ್ಕೋಸ್ಕರ ನಾವು ಪರ್ಚೇಸ್ ಮಾಡೋವರೆಗೂ ನೀವು ಮಾಡಬೇಡಿ ಅನ್ನೋ ಥರ ಒಂದು ಸಂದೇಶ ಕೊಟ್ಟಿದ್ದಾರೆ. ಅಂದರೆ ಸರ್ಕಾರನೂ ಮಾಡಲ್ಲ, ಲೋಕಲಲ್ಲಿ ಯೂಸರ್ಸ್ ಮನಿ ಇದೆಯಲ್ಲ ಅದಲ್ಲಿ ಪರ್ಚೇಸ್ ಮಾಡೋಕ್ಕೂ ಬಿಡ್ತಾ ಇಲ್ಲ. ಯಾವ ಆಸ್ಪತ್ರೆಯಲ್ಲೂ ಔಷಧಿಗಳ ಕೊರತೆ ಎದ್ದು ಕಾಣ್ತಾ ಇದೆ. ಎಲ್ಲ ಕಡೆ ಚೀಟಿ ಬರ್ಕೊಡೋದು ಸಾಮಾನ್ಯ ಆಗ್ಬಿಟ್ಟಿದೆ. ಆಚೆ ಕಡೆ ಪ್ರೈವೇಟ್ ಮೆಡಿಕಲ್ ಶಾಪ್ಸಲ್ಲಿ ತಗೊಳ್ಳಿ ಅಂತೇಳಿ ಬರ್ಕೊಡೋ ಅಂಥ ಅಭ್ಯಾಸ ಆಗಿದೆ. ಇನ್ನೊಂದು ಕಡೆ ಡಾಕ್ಟ್ರುಗಳು ಈಗಾಗಲೇ 12ನೇ ತಾರೀಕಿಂದ ಸ್ಟ್ರೈಕ್ ಅಂತ ಅವ್ರು ಅನೌನ್ಸ್ ಮಾಡಿದ್ದಾರೆ. ಒಂದು ಕಡೆ ಮೆಡಿಸನ್ ಇಲ್ಲ, 12ನೇ ತಾರೀಕು ಆದಮೇಲೆ ಡಾಕ್ಟ್ರುಗಳು ಇರಲ್ಲ. ಅಂದರೆ ಈ ಸರ್ಕಾರ ಎಷ್ಟು ಅಧ್ವಾನ ಎದ್ದೋಗಿದೆ ಅಂತ ಇದರಿಂದ ಗೊತ್ತಾಗ್ತೈತೆ. ಇದರಿಂದ ಸರ್ಕಾರ ಬದುಕಿದ್ರೆ ಕೂಡಲೇ ಔಷಧಿ ಖರೀದಿ ಮಾಡಲಿ. ಏನು 12ನೇ ತಾರೀಕು ಏನಾದರೂ ಸ್ಟ್ರೈಕ್ ಆದರೆ ರಾಜ್ಯದ ರೋಗಿಗಳ ಪರಿಸ್ಥಿತಿ ಏನಾಗುತ್ತೆ? ICUಗಳೆಲ್ಲ ಬಂದಾಗ್ತೈತೆ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗಳೆಲ್ಲ ಕಷ್ಟ ಆಗ್ತೈತೆ, ಆಪರೇಷನ್ಸ್ ಎಲ್ಲ ಮುಂದೂಡಬೇಕಾಗುತ್ತೆ. ಈ ಪರಿಸ್ಥಿತಿ ನಿರ್ಮಾಣ ಮಾಡೋಕ್ಕೆ ನೇರ ಕಾರಣ ಆರೋಗ್ಯ ಸಚಿವರು. ಆರೋಗ್ಯ ಇಲಾಖೆಗೆ ಅನಾರೋಗ್ಯ ಬಂದಿದೆ. ಆರೋಗ್ಯ ಇಲಾಖೆ ಆರೋಗ್ಯವನ್ನು ಕಾಪಾಡಬೇಕು. ಇವತ್ತು ಕರ್ನಾಟಕದಲ್ಲಿರುವಂಥ ಆರೋಗ್ಯ ಇಲಾಖೆ ಅನಾರೋಗ್ಯ ಇಲಾಖೆ ಆಗಿದೆ. ಹಣ ಇಲ್ಲ. ಈ ಸರಿ ಬಡ್ಜೆಟಲ್ಲಿ ಕಳೆದ ವರ್ಷದ ಬಡ್ಜೆಟಲ್ಲಿ ಸುಮಾರು 30% ಹಣವನ್ನು ಕಟ್ ಮಾಡಿದ್ದು ಇದಕ್ಕೆ. ಯಾಕೆ ಅಂತಂದರೆ 5 ಗ್ಯಾರಂಟಿ ಕೊಡೋಕ್ಕೋಸ್ಕರ. 5 ಗ್ಯಾರಂಟಿ DK ಶಿವಕುಮಾರ್ ಅವರೇ ಅನೌನ್ಸ್ ಮಾಡಿದಾರಲ್ಲ, ಕಾಂಗ್ರೆಸ್ ಅಧ್ಯಕ್ಷರು. ನಮಗೆ ಹೊರೆ ಆಗ್ತಾಯಿದೆ, ಬರ್ಡನ್ ಆಗ್ತಾಯಿದೆ. ಈ ಬರ್ಡನ್ನಿಂದ ಎಲ್ಲ ಇಲಾಖೆಗಳಲ್ಲೂ 20% 30% 40% ಕಟ್ ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲ ಇಲಾಖೆಗಳಲ್ಲೂ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ. ಆರೋಗ್ಯ ಇಲಾಖೆ ಅಂತೂ ಪೂರ್ತಿ ಮೆಡಿಸನ್ ಇಲ್ಲದೆ ಕೊರಗ್ತಾ ಇದೆ. ಇನ್ನು ಕಂದಾಯ ಇಲಾಖೆ ಅಂತೂ ದಿನ ಪತ್ರಿಕೆಯಲ್ಲಿ ನಾವು ನೋಡ್ತೀರಷ್ಟೇ. ಆ ಹೊಸ ಯೋಜನೆ, ಈ ಹೊಸ ಯೋಜನೆ ಅಂತೇಳಿ ಯಾವುದು ಇಂಪ್ಲಿಮೆಂಟೇ ಆಗಿಲ್ಲ. ಈ ಖಾತಾ ಅಂತ ಮಾಡಿದ್ರು. ನೀವು ಈ ಖಾತಾಗೆ ಮಿನಿಮಮ್ 12,000ದಿಂದ 30,000ವರೆಗೂ ಲಂಚ ಕೊಡ್ದಿರ ಯಾವುದು ಈ ಖಾತಾ ಅಂತ ಹೇಳಿ. ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದೇಶ್, ಯುವ ಮುಖಂಡ KS ಸಚ್ಚಿದಾನಂದ, ನಗರ ಘಟಕದ ಅಧ್ಯಕ್ಷ ವಸಂತ್, ರೈತ ಮೋರ್ಚಾದ ಅಶೋಕ್, ಚೀಟಿ ಮಂಜುನಾಥ್, ನಾಗಾನಂದ ಇದ್ದರು. ಮಂಡ್ಯ ಜಿಲ್ಲೆಯಲ್ಲಿ ದ್ವಿತೀಯ PC ಪರೀಕ್ಷೆ ಆರಂಭಗೊಂಡಿದ್ದು ಯಾವುದೇ ಗೊಂದಲ ಇಲ್ಲದೆ ಪರೀಕ್ಷೆಗಳು ಯಶಸ್ವಿಯಾಗಿ ನಡೆದಿದ್ದಾವೆ. ಪರೀಕ್ಷಾ ಕೇಂದ್ರದ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಗುಂಪು ಅಧ್ಯಯನದಲ್ಲಿ ತೊಡಗಿರುವ ದೃಶ್ಯ ಕಂಡುಬಂತು. ಪರೀಕ್ಷಾ ಕೇಂದ್ರವೊಂದರಲ್ಲಿ ಪೋಷಕರು ಹಾಗೂ ಉಪನ್ಯಾಸಕರು ಜೊತೆಗೂಡಿ ತಮ್ಮ ಮಕ್ಕಳಿಗೆ ಥಮ್ಸ್ ಅಪ್ ತೋರಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುತ್ತಿದ್ದ ದೃಶ್ಯ ಕೂಡ ಕಂಡುಬಂತು. ಪರೀಕ್ಷೆ ಆರಂಭಗೊಂಡಿರುವುದರಿಂದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಪರೀಕ್ಷಾ ಕೊಠಡಿಗೆ ಗುಂಪಾಗಿ ಸಾಗುತ್ತಿದ್ದ ದೃಶ್ಯ ಕೂಡ ಕಂಡುಬಂತು. ಮೊದಲನೇ ದಿನ ಕನ್ನಡ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ. All the best, ಮಕ್ಕಳೇ, ಚೆನ್ನಾಗಿ ಬರೀರಿ.
ನಗರದ ರೋಹಿಣಿ ಮಹಿಳಾ ಮಂಡಳಿ ಮಂಡ್ಯವರ ವತಿಯಿಂದ ಮಂಡ್ಯದ ಬಾಲಭವನದಲ್ಲಿ ಆರೋಗ್ಯವಂತ ಮಕ್ಕಳ ಪ್ರದರ್ಶನ ಯಶಸ್ವಿಯಾಗಿ ನಡೆಯಿತು. ಸ್ಪರ್ಧೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಮಕ್ಕಳು ಪಾಲ್ಗೊಂಡಿದ್ದರು. ತಾಯಂದಿರು ತಮ್ಮ ಪುಟ್ಟ ಮಕ್ಕಳ ಮತ್ತು ಮುದ್ದಾದ ಮಕ್ಕಳನ್ನು ಸ್ಪರ್ಧೆಯಲ್ಲಿ ಕರೆದುಕೊಂಡು ಬಂದಿದ್ದರು. ರೋಹಿಣಿ ಮಹಿಳಾ ಮಂಡಳಿ ಕಳೆದ 45 ವರ್ಷಗಳಿಂದ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿದ್ದು, ಆರೋಗ್ಯವಂತ ಮಕ್ಕಳ ಸ್ಪರ್ಧೆಯನ್ನು ಕೂಡ ನಿರಂತರವಾಗಿ ಹಮ್ಮಿಕೊಂಡು ಬರುತ್ತಿದೆ. ಕೊರೋನಾ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಕಾಲ ತಟಸ್ಥವಾಗಿತ್ತು. ಈಗ ಮತ್ತೆ ಈ ಕಾರ್ಯಕ್ರಮಕ್ಕೆ ಚೇತನ ನೀಡಿದ್ದೇವೆ ಅಂತ ಹೇಳಿದರು. ಸಾಕಷ್ಟು ಸಂಖ್ಯೆಯಲ್ಲಿ ತಾಯಂದಿರು ತಮ್ಮ ಮಕ್ಕಳೊಂದಿಗೆ ಬಂದಿರುವುದು ನಮಗೆ ಸಂತಸ ತಂದಿದೆ. ವಿಜೇತರಿಗೆ ಆಕರ್ಷಕ ಬಹುಮಾನವನ್ನು ಕೊಡುತ್ತೇವೆ ಅಂತ ಅವರು ಹೇಳಿದರು. ರೋಹಿಣಿ ಮಹಿಳಾ ಮಂಡಳಿ ಸುಮಾರು ಒಂದು 45 ವರ್ಷದಿಂದ ಕಾರ್ಯಕ್ರಮ ನಡೆಸ್ಕೊಳ್ತಾ ಬಂದಿದೆ. ಈ ಕಾರ್ಯಕ್ರಮ ಮಾತ್ರ ನಾವು 45 ವರ್ಷದಿಂದ ಹಳ್ಳಿಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ಅದ್ರ ಜೊತೆಗೆ ಮಂಡ್ಯ ನಗರದಲ್ಲಿ ಕೂಡ ಹಮ್ಮಿಕೊಳ್ತಾ ಇದ್ವಿ. ಈ ಕೊರೋನಾ ಟೈಮಲ್ಲಿ ಈ ಕಾರ್ಯಕ್ರಮ ಮಾಡದೇ ಇರೋದ್ರಿಂದ ಆ ಕಾರ್ಯಕ್ರಮ ಸ್ಥಗಿತಗೊಂಡಿತ್ತು. ಈಗ ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ 6 ತಿಂಗಳಿಂದ 3 ವರ್ಷದ ಮಕ್ಕಳುಗಳು ಭಾಗವಹಿಸಿ ಅಂತ ಹೇಳ್ತೀವಿ. ಎಷ್ಟು ಜನ ಮಕ್ಕಳು ಸೇರೋ ನಿರೀಕ್ಷೆ ಇದೆ? ನಮ್ಮ 100 ಜನ ಇದಕ್ಕೆ ಯಾವಾಗಲೂ ಬರ್ತಾರೆ. ಈ ಸಲಿನೂ ಅಷ್ಟೇ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ, ಅಥವಾ ಹೆಚ್ಚಿನ ಮಟ್ಟದಲ್ಲೂ ಬರ್ಬೋದು. ಆಮೇಲೆ ಇದು ಪಾರ್ಟಿಸಿಪೆಂಟ್ ಮಕ್ಕಳಿಗೆ ಏನಾದ್ರು ಬಹುಮಾನ? ಮಕ್ಕಳ ಪ್ರದರ್ಶನ ಸ್ಪರ್ಧೆಗೆ ಚಾಂಪಿಯನ್ ಕಪ್ ಅಂತ 6 ತಿಂಗಳಿಂದ 1 ವರ್ಷದ ಮಗುಗೆ ಇರುತ್ತೆ. ಅದು ಯಾವಾಗಲೂ ಬೆಳ್ಳಿ ಕಪ್ ಕೊಡ್ತಾ ಇದ್ವಿ. ಆದರೆ ಇವಾಗ ಬೆಳ್ಳಿ ತುಂಬ ಜಾಸ್ತಿ ಆಗಿರೋದ್ರಿಂದ ಆಟದ್ದೇ ದೊಡ್ಡದಾಗಿ ಕೊಡ್ತಾ ಇದ್ದೀವಿ. ಮತ್ತು 6 ವರ್ಷದಿಂದ 6 ತಿಂಗಳಿಂದ 1 ವರ್ಷದ ಮಗುಗೆ 3 ಪ್ರೈಸ್ ಇರುತ್ತೆ ಮತ್ತು 1 ಕಾನ್ಸಲೇಷನ್ ಇರುತ್ತೆ. ಮತ್ತು 1 ವರ್ಷದಿಂದ 2 ವರ್ಷದೊಳ ಮಕ್ಕಳಿಗೆ 3 ಪ್ರೈಸ್ ಇರುತ್ತೆ, 1 ಕಾನ್ಸಲೇಷನ್ ಇರುತ್ತೆ. ಹಾಗೆ 2 ವರ್ಷದಿಂದ 3 ವರ್ಷದ ಮಗುಗೂ ಕೂಡ 3 ಪ್ರೈಸ್ ಇರುತ್ತೆ, 1 ಕಾನ್ಸಲೇಷನ್ ಇರುತ್ತೆ. ಹಾಗಾಗಿ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಅಂತ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಪ್ರೋತ್ಸಾಹಕರವಾಗಿ ಈ ಸಂದರ್ಭದಲ್ಲಿ ಡಾಕ್ಟರ್ ಕೀರ್ತನ್, ಡಾಕ್ಟರ್ ರಕ್ಷಾ, ಕಾರ್ಯದರ್ಶಿ ಶಾರದಾ ಸಿದ್ದರಾಜು, ಮಾಜಿ ಅಧ್ಯಕ್ಷರಾದ ವಿನೋದ ಕೃಷ್ಣಮೂರ್ತಿ, ರಾಮಚಂದ್ರ, ಉಷಾ ಚೈತನ್ಯಕುಮಾರ್, ಕಸ್ತೂರಿ ಭಾಗ್ಯ, ಮೀರಾ ಶಶಿಕುಮಾರ್, ಉಷಾ ಕಿರಣ್, ನೀರಜಾ, ಪದ್ಮನಾಭ, ನಾಗರತ್ನ ನಾಗೇಂದ್ರ, ಸೌಮ್ಯ, ಹರಿಪ್ರಸಾದ್ ಸೇರಿದಂತೆ ಅನೇಕರು ಹಾಜರಿದ್ದರು. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿನ SSLC ವಿದ್ಯಾರ್ಥಿಗಳಿಗೆ ರಾತ್ರಿ ತರಗತಿ ನಡೆಸುವ ಮೂಲಕ ಪರೀಕ್ಷಾ ಫಲಿತಾಂಶವನ್ನು ಉತ್ತಮಗೊಳಿಸುವಂತೆ ವಾರ್ಡನ್ಗಳಿಗೆ ಜಿಲ್ಲಾ ಪಂಚಾಯತ್ ಸಿಒ ನಂದಿನಿ ಸೂಚಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಎಲ್ಲ ವಸತಿ ನಿಲಯಗಳ ವಾರ್ಡನ್ಗಳಿಗೆ ಏರ್ಪಡಿಸಲಾಗಿದೆ. ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಎಲ್ಲ ವಾರ್ಡನ್ಗಳು ಕಡ್ಡಾಯವಾಗಿ ವಸತಿ ನಿಲಯಗಳಲ್ಲಿ ವಾಸ್ತವ್ಯವಿರಬೇಕು. ಪ್ರತಿದಿನ ರಾತ್ರಿ ಮತ್ತು ಬೆಳಗ್ಗೆ 10ನೇ ತರಗತಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ GPS ಫೋಟೋವನ್ನು ಕಡ್ಡಾಯವಾಗಿ ವಾಟ್ಸಪ್ ಮೂಲಕ ಕಳಿಸುವಂತೆ ಅವರು ಖಡಕ್ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಶಾಲೆ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಲೋಕೇಶ್, ಡಯಟ್ ಪ್ರಾಂಶುಪಾಲರಾದ ಯೋಗೇಶ್, ಸಮಾಜ ಕಲ್ಯಾಣ ಇಲಾಖೆಯ ಶ್ರೀನಿವಾಸ್, ಮಂಜುಳಾ ಹಾಗೂ ಇನ್ನಿತರರು ಇದ್ದರು. ಮದ್ದೂರು ತಾಲೂಕಿನ ತೊರಸೆಟ್ಟಳ್ಳಿ ಗ್ರಾಮದ ಸ್ಫೂರ್ತಿಧಾಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಧನಂಜಯ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಸ್ಫೂರ್ತಿಧಾಮ ಶಾಲೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಪೋಷಕರು ವಿದ್ಯಾರ್ಥಿಗಳಿಗೆ ಜ್ಞಾನದ ಜೊತೆಗೆ ತಮ್ಮ ಶ್ರಮದ ಬಗ್ಗೆ ಅರಿವನ್ನು ಮೂಡಿಸಬೇಕು, ಸಂಸ್ಕೃತಿಗಳನ್ನು ಇಂದಿನಿಂದಲೇ ಮಕ್ಕಳಿಗೆ ಕಲಿಸಬೇಕು ಅಂತ ಹೇಳಿದರು. ಮಕ್ಕಳಿಗೆ ವಿಶೇಷವಾಗಿ ಗ್ರಾಮೀಣ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ಬಿಟ್ಟು, ಹಾಗೆ ಈ ಭಾಗದ ಮಕ್ಕಳಿಗೆ ಒಂದು ಶೈಕ್ಷಣಿಕ ಪ್ರಗತಿಗೋಸ್ಕರ ಬಹಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಂಸ್ಥೆ ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಹೆಮ್ಮರವಾಗಿ ಬೆಳೆಯಲಿ, ಈ ಭಾಗದ ಮಕ್ಕಳಿಗೆ ಬಹಳಷ್ಟು ಅನುಕೂಲ ಆಗಲಿ ಅನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗೆ ನಾನು ಪೋಷಕರಲ್ಲಿ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ತಾವೆಲ್ಲರೂ ಕೂಡ ತಮ್ಮ ಮಕ್ಕಳನ್ನ ಶಾಲೆಗೆ ಸೇರ್ಸಾದ್ಮೇಲೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ಅನ್ಕೋಬಾರ್ದು. ತಾವೆಲ್ಲರೂ ಕೂಡ ಈಗ ಒಂದು ಮಗುವಿಗೆ ಆಗಿದೆ, ಶಾಲೆ ಎಷ್ಟು ಮುಖ್ಯನೋ ಅಷ್ಟೇ ಪೋಷಕರ ಪಾತ್ರನೂ ಕೂಡ ಬಹಳ ಬಹಳ ಮುಖ್ಯ. ಹಾಗಾಗಿ ತಮ್ಮ ಮಕ್ಕಳು ನಡವಳಿಕೆಯಲ್ಲಿ ಅಂದ್ರೆ ಒಂದು ಚಾರಿತ್ರ್ಯ ಒಳ್ಳೆ ರೀತಿ ಮಕ್ಕಳಲ್ಲಿ ಉಂಟುವಾಗಬೇಕು ಅಂತಂದ್ರೆ ನೀವು ಮಕ್ಕಳ ಮೇಲೆ ಬಹಳಷ್ಟು ನಿಗಾವನ್ನ ಇಡಬೇಕಾಗುತ್ತೆ. ಈಗ ಅವನು ಶಾಲೆಗೆ ಹೋಗಿದಾನ ಇಲ್ವಾ ಅನ್ನೋದನ್ನ ವಿಚಾರಿಸ್ಬೇಕು, ಶಾಲೆಯಲ್ಲಿ ಹೇಗೆ ಕಲಿತಾ ಇದ್ದಾನೆ ಅನ್ನೋದನ್ನ ವಿಚಾರಿಸ್ಬೇಕು. ಪ್ರತಿ ಹಂತದಲ್ಲೂ ಕೂಡ ಮಕ್ಕಳ ಬಗ್ಗೆ ನಿಗಾ ಇರಬೇಕಾಗುತ್ತೆ ತಮಗೆ. ಹಾಗೆ ಮಕ್ಕಳನ್ನು ಕೂಡ ಏನ್ ಆಸಕ್ತಿ ಇದೆ,
ಏನ್ ಅಭಿರುಚಿ ಇದೆ, ಅವನಲ್ಲಿ ಏನ್ ಪ್ರತಿಭೆ ಇದೆ, ಕಲೆ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವನನ್ನ ಪ್ರೋತ್ಸಾಹಿಸುವಂತ ಜವಾಬ್ದಾರಿನ ತಾವೆಲ್ಲ ಮಾಡಬೇಕು. ಯಾಕೆಂತಂದ್ರೆ ಅವಾಗಲೇ ನಮ್ಮ ಮಕ್ಕಳು ಒಂದಷ್ಟು ಅವರ ಭವಿಷ್ಯವನ್ನ ಒಳ್ಳೆ ರೀತಿ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದಂತ ಅಂಶ, ಈಗ ನಮ್ಮ ಮಕ್ಕಳಲ್ಲಿ ಒಂದಷ್ಟು ಮೌಲ್ಯಗಳನ್ನ, ಸಂಸ್ಕಾರಗಳನ್ನ ಬೆಳೆಸೋದ್ರಲ್ಲಿ ನಿಮ್ಮಗಳ ಪಾತ್ರ ಬಹಳ ಬಹಳ ಮುಖ್ಯ. ಯಾಕೆಂತಂದ್ರೆ ನಾವು ಮಕ್ಕಳಿಗೋಸ್ಕರ ಆಸ್ತಿ ಸಂಪಾದನೆ ಮಾಡಿ ಇಡೋದು ಮುಖ್ಯ ಅಲ್ಲ. ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣವನ್ನು ಕೊಡಿಸೋದ್ರ ಮೂಲಕ ಅವರನ್ನ ಆಸ್ತಿವಂತರನ್ನಾಗಿ ಮಾಡೋದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ವಿದ್ಯಾರ್ಥಿಗಳು ಉತ್ತಮ ಪ್ರಜೆಯಾಗಲು ಮಕ್ಕಳು ಸಾಧ್ಯವಾಗುತ್ತದೆ. ಈ ವೇಳೆ ಸ್ಫೂರ್ತಿಧಾಮ ಶಾಲೆಯ ಕಾರ್ಯದರ್ಶಿ ಶಿವರಾಮು, ಸ್ಫೂರ್ತಿಧಾಮ ಶಾಲೆಯ ಅಧ್ಯಕ್ಷರ ಶಿವಲಿಂಗಯ್ಯ, ಕ್ರೈಮ್ ಬ್ರಾಂಚ್ ಶಾಲೆಯ ಅಧ್ಯಕ್ಷರಾದ ಬಲ್ಲೇಗೌಡ, ಮಹಾದೇವು ಹಾಗೂ ಅರುಣ್ ಕುಮಾರ್ ಇದ್ದರು. ಕೇರ್ಪೇಟೆ ಪಟ್ಟಣದಲ್ಲಿ ಅವರೆಬೇಳೆ ಮೇಳವು ಯಶಸ್ವಿಯಾಗಿ ಮತ್ತು ಅದ್ದೂರಿಯಾಗಿ ನಡೆಯಿತು. ವಸ್ತ್ರಂ ಬೃಹತ್ ಪ್ರದರ್ಶನ ವೀಕ್ಷಿಸಲು ಸಾಗರದಂತೆ ಜನ ಹರಿದು ಬಂದರು. ಶಾಸಕ ಎಚ್ ಟಿ ಮಂಜು ಅವರ ಧರ್ಮಪತ್ನಿ ರಮಾ ಮಂಜು ಅವರು ಅವರೆಬೇಳೆ ಮೇಳದ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ಕೇರ್ಪೇಟೆ ಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ಅವರೆಬೇಳೆ ಮೇಳವು ನಡೆಯುತ್ತಿರುವುದು ಸಂತೋಷ ತಂದಿದ್ದು, ಅವರೆಬೇಳೆಯನ್ನು ಬಳಸಿ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ತಯಾರಿಸಿ ಸ್ಥಳದಲ್ಲಿಯೇ ಬಿಸಿ ಬಿಸಿಯಾಗಿ ತಯಾರಿಸಿ ನೀಡಲಾಗುತ್ತಿದೆ. ಹೆಣ್ಣು ಮಕ್ಕಳ ಅವಶ್ಯಕತೆಗಳಿಗೆ ಪೂರಕವಾದ ಮೈಸೂರು ಸಿಲ್ಕ್ ಸೀರೆಗಳು, ಕುರ್ತಿಗಳು, ಚೂಡಿದಾರ್, ಲೆದರ್ ಬ್ಯಾಗ್, ಗೊಂಬೆ, ಕರಕುಶಲ ವಸ್ತು, ಪರಿಶುದ್ಧವಾದ ಕೂರ್ಗ್, ಜೇನು, ಸಾವಯವ ಉತ್ಪನ್ನ ಸೇರಿದಂತೆ ವಸ್ತ್ರಂ ಲೈಫ್ ಸ್ಟೈಲ್ ಪ್ರದರ್ಶನ ಕೂಡ ಏರ್ಪಡಿಸಿರುವುದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಂತಸ ತಂದಿದೆ. ಮಂಡ್ಯ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ನಾಗರತ್ನಮ್ಮ ಸುಬ್ಬಣ್ಣ, ತಾಲೂಕು ಮಹಿಳಾ ಮಕ್ಕಳ ಕಲ್ಯಾಣಾಧಿಕಾರಿ ಮಾಲಶ್ರೀ ಗೌಡ ಪಟೇಲ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪಾಂಡವಪುರ ಪಟ್ಟಣದ ಭವಿಷ್ಯತ್ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ಮಾನವ ದಿನದ ಪ್ರಯುಕ್ತ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವ ಹಾಗೂ ನವೀನ ಆವಿಷ್ಕಾರಗಳತ್ತ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಶಾಲೆಯ ಪ್ರಾಥಮಿಕ ವಿದ್ಯಾರ್ಥಿಗಳಿಂದ ಹಿಡಿದು ಪ್ರೌಢಶಾಲೆ ವಿದ್ಯಾರ್ಥಿಗಳವರೆಗೆ ವಿವಿಧ ವೈಜ್ಞಾನಿಕ ಮಾದರಿಗಳನ್ನು ಸಿದ್ಧಪಡಿಸಿ ಪ್ರದರ್ಶನ ಮಾಡಲಾಯಿತು. ವಿಶೇಷವಾಗಿ ರೊಬೊಟಿಕ್ ಗೊಂಬೆ, ಮಾನವ ದೇಹದ ಅಂಗಾಂಗಗಳ ಮಾದರಿ, ಪರಿಸರ ಸಂರಕ್ಷಣೆ, ಕೃಷಿ ತಂತ್ರಜ್ಞಾನ, ಬಾಹ್ಯಾಕಾಶ ಸಂಶೋಧನೆ, ಅಣೆಕಟ್ಟು ಮತ್ತು ವಿದ್ಯುತ್ ಉತ್ಪಾದನೆ, ಸೋಲಾರ್ ಪ್ಲಾಂಟ್ ಮಾದರಿ, ನಗರ ವಿನ್ಯಾಸ, ನವೀನ ತಂತ್ರಜ್ಞಾನ ಆವಿಷ್ಕಾರಗಳು, ಹವಾಮಾನ ವೈಪರೀತ್ಯ, ಡಿಟೆಕ್ಟರ್ ಸೇರಿದಂತೆ ಅನೇಕ ವಿಷಯಗಳನ್ನು ಒಳಗೊಂಡ ಪ್ರದರ್ಶನಗಳು ಗಣ್ಯರು ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರವಾದವು. of burglar alarm system or home security. It protects from thief, shop and not security. Prevents stealing of products used in jewelry shop, clothing store and supermarket. In bank security, it protects money locker. Use the scope of burglar alarm systems are mobile apps control and monitor alarm using mobile phone verification or smart home integration. Burglar alarm will connect with smart home device like light, door, etc. ಒಂದು ವರ್ಷದಲ್ಲಿ ನಿಮ್ಮ ಮನೆ ನಿಮ್ಮಷ್ಟು ದೇಹದ ಧೂಳು ನಿಮ್ಮ ಮನೇಲಿ ಬಿದ್ದಿರುತ್ತೆ, ಗ್ಯಾರಂಟಿ, ಖಂಡಿತ. ಅದೇನು ಬೇರೆ ಹೋಗೋ ಚಾನ್ಸೇ ಇಲ್ಲ, ಹಿಂಗಂತ ಬಿದ್ದೋಗುತ್ತೆ. ಒಂದು ವರ್ಷದಲ್ಲಿ ನಿಮ್ಮಷ್ಟು ಕಸ ಸಹಜವಾಗಿ ಭೂಮಿಗೆ ಬಿದ್ದಿರುತ್ತೆ. ಹಾಗಾದ್ರೆ ಹುಟ್ಟದಾಗಿದ್ದಂತ ಯಾವ ಸೆಲ್ಲು ಇಲ್ಲದೆ ಇರ್ತಕ್ಕಂಥ ಸೆಲ್ಗಳು 15 ವರ್ಷ ಆದ್ಮೇಲೆ ಜ್ಞಾಪಕ ಇಟ್ಕೊಂಡು ಇಲ್ಲಿ ಮೀಸೆ ಬರ್ಬೇಕು ಅಂತ ಯಾರು ಹೇಳ್ಕೊಟ್ರು? ಹೊಸ ಸೆಲ್ ಹುಟ್ಟಕ್ಕಿಂತ ಮುಂಚೆ ಹಳೆ ಸೆಲ್ ಹತ್ರ ಮೆಮೊರಿ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗುತ್ತೆ, ಹೇಳ್ಕೊಟ್ಬಿಟ್ಟು ಹೋಗುತ್ತೆ. ನೀವು ನಿಮ್ಮ ಮಕ್ಳಿಗೆ ಹಿಂಗೆ ಹೇಳ್ಕೊಡ್ತೀರೋ ಹಾಗೆ ಹೊಸ ಸೆಲ್ಲು ಹಳೆ ಸೆಲ್ಗೆ ನೋಡು ನಾನು ಆಗಲೇ 6 ತಿಂಗಳು ಕಳೆದಿದ್ದೀನಿ, ಇನ್ನು 14 ವರ್ಷ ಆದ್ಮೇಲೆ ಇನ್ನೊಂದು ಮೀಸೆ ಬರ್ಬೇಕು ಜ್ಞಾಪಕ ಇಟ್ಕೊಂಡು ಹೇಳ್ಬಿಟ್ಟು ಹೋಗಿ.
ಪ್ರತಿಯೊಂದು ಮಾದರಿಯಿಂದ ವಿದ್ಯಾರ್ಥಿಗಳ ಪರಿಶ್ರಮ ಎದ್ದು ಕಾಣುತ್ತಿತ್ತು. ಕಾರ್ಯಕ್ರಮವನ್ನು ರೋಬೋಟ್ ಯಂತ್ರದ ಸಹಾಯದಿಂದ ದೀಪ ಬೆಳಗಿಸುವ ಮೂಲಕ ವಿಶಿಷ್ಟವಾಗಿ ಉದ್ಘಾಟಿಸಲಾಯಿತು. ಈ ವಿನೂತನ ವಿಧಾನವು ನೆರೆದವರಲ್ಲಿ ಕುತೂಹಲ ಹುಟ್ಟಿಸಿತು. ಪಾಂಡುಪುರ ಪ್ರಾಪರ್ ಇಲ್ಲೇ ವಾಸ ಇದ್ದೀನಿ. ಇಬ್ಬರು ಮಕ್ಕಳು ಕೂಡ ಇಲ್ಲೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಒಬ್ಳು ಧನ್ಯ ಅಂತೇಳಿ 4th ಓದ್ತಾ ಇದ್ದಾಳೆ, ಇನ್ನೊಬ್ಳು ಚಶ್ಮಿತಾ ಅಂತೇಳಿ LKG ಸ್ಟಡಿ ಮಾಡ್ತಾ ಇದ್ದಾಳೆ. ಬಟ್ ಇವತ್ತು ಬೆಳಗಿನ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಫಸ್ಟ್ ಸ್ಪೀಚ್ ತುಂಬ ಚೆನ್ನಾಗಿತ್ತು. MIT ಕಾಲೇಜಿಂದ ಬಂದಂಥ ಸರ್ ಮುರಳಿ ಸರ್ ಅವರು ಸೈನ್ಸ್ ಬಗ್ಗೆ ಅವರು ಲೆಕ್ಚರಿಂಗ್ ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು. ಎಲ್ಲ ಪೇರೆಂಟ್ಸ್ಗೂ ಕೂಡ ತುಂಬ ಹೆಲ್ಪ್ ಆಯಿತು. ಮತ್ತು ಜೊತೆಗೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಿಬಿಷನ್ ಏನು ಮಾಡ್ತಿದ್ದಾರೆ, ಇದಕ್ಕೆ ರಿಲೇಟೆಡ್ ಆಗಿ ಮಕ್ಕಳು ಏನು ಕಲ್ತ್ಕೊಂಡಿದ್ದಾರೆ ಮತ್ತು ಟೀಚರ್ಸ್ ಏನು ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಅನಾವರಣಗೊಳಿಸಿರ್ತಕ್ಕಂಥದ್ದು, ಡಿಸ್ಪ್ಲೇ ಮಾಡ್ತಿರ್ತಕ್ಕಂಥದ್ದು ತುಂಬ ಒಳ್ಳೆಯ ವಿಷಯ. ಹಾಗೆಯೇ ಕೆಲವು ಮಕ್ಕಳು ಸೋಲಾರ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಕೆಲವು ಪ್ರಾಜೆಕ್ಟ್ಸ್ಗಳು ಮಾಡಿರೋದು ನೋಡಿದರೆ ಖುಷಿ ಆಗುತ್ತೆ. ಒಂದು ಇನ್ನೋವೇಟಿವ್ ಆಗಿ ಮಾಡ್ತಿರ್ತಕ್ಕಂಥದ್ದು ಭವಿಷ್ಯ ಸ್ಕೂಲಿಂದ ಮಕ್ಕಳಿಗೂ ಕೂಡ ಅನುಕೂಲ, ಮತ್ತು ಮುಂದೆ ಎಲ್ಲ ಮಕ್ಕಳಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಮತ್ತು ಪೇರೆಂಟ್ಸ್ಗಳಿಗೂ ಕೂಡ ಒಂದು ಖುಷಿ ತಂದಿದೆ ಇದು. ನಮ್ಮ ಮಕ್ಕಳು ಈ ಶಾಲೆಯಲ್ಲಿ ಓದ್ತಿರೋದು ನಮ್ಗೆ ಕೂಡ ಹೆಮ್ಮೆ ಅನಿಸುತ್ತೆ. ಇದೆಷ್ಟು ಹೇಳಲಿಕ್ಕೆ ಬಯಸ್ತೀನಿ. ಧನ್ಯ ಎಸ್ ಗೌಡ ಅಂತ, ಅವಳು ಕೂಡ ಒಂದು ಯೂಟ್ಯೂಬ್ ಆ್ಯಪಲ್ಲಿ ಭಾಗವಹಿಸಿದ್ದಾಳೆ. ಅವಳದು ನಾಳೆ ಇದೆ ಪ್ರೋಗ್ರಾಮು. ಇವತ್ತು ಬೇರೆ ಮಕ್ಕಳದ್ದು ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ, ಮತ್ತು ಕೆಲವ್ರದ್ದು ಎಕ್ಸ್ಪ್ಲೈನ್ ಮಾಡೋದು ಕೂಡ ಅಬ್ಸರ್ವ್ ಮಾಡಿದ್ದೀನಿ. ಕೆಲವು ಕ್ವಶನ್ಸ್ ಕೂಡ ಮಾಡಿದ್ದೀನಿ. ಬಟ್ ಏನೇ ಕ್ವಶನ್ಸ್ ಕೇಳಿದ್ರು ಕೂಡ ತುಂಬ ಚೆನ್ನಾಗಿ ಅವರ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಪ್ರಿನ್ಸಿಪಾಲ್ ಡಾಕ್ಟರ್ ಮಾನಸ, ವಿಜ್ಞಾನ ಪ್ರದರ್ಶನ ಕೇವಲ ಮಾದರಿಗಳ ಪ್ರದರ್ಶನವಲ್ಲ, ಅದು ವಿದ್ಯಾರ್ಥಿಗಳ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಅಂತ ಹೇಳಿದರು. ವಿಜ್ಞಾನ ವಸ್ತು ಪ್ರದರ್ಶನವನ್ನ ಆಯೋಜನೆ ಮಾಡಿದ್ದೇವೆ. ಈ ವಿಜ್ಞಾನ ವಸ್ತು ಪ್ರದರ್ಶನ UVPEPನ ಸಹಯೋಗದೊಂದಿಗೆ ನಡೀತಾ ಇದ್ದು, ಇಲ್ಲಿ ಪ್ರತಿ ಮಗುವು ಕೂಡ ತಮ್ಮ ಮಾದರಿಗಳನ್ನ ವ್ಯಕ್ತಪಡಿಸಿದ್ದು, ಈ ಮಾದರಿಗಳಲ್ಲಿ ಹೊಸ ಆಲೋಚನೆ ಕೂಡ ಅಡಕವಾಗಿದೆ. ಈ ಒಂದು ಹೊಸ ಆಲೋಚನೆಗಳನ್ನ ನಾವು ಪ್ರತಿ ಮಗುವಿಗೂ ಕೂಡ ಅಳವಡಿಸಿರೋದ್ರಿಂದ ಪ್ರತಿ ಮಗುವು ಕೂಡ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಆಲೋಚನಾ ಮನೋಭಾವವನ್ನ ಬೆಳೆಸಿಕೊಳ್ಳುವಂತ ಸಾಮರ್ಥ್ಯವನ್ನ UVPEPನ ಸಹಯೋಗದೊಂದಿಗೆ ನಮ್ಮ ಶಾಲೆ ಮಾಡ್ತಾ ಇರೋದು ನಿಜಕ್ಕೂ ಒಂದು ಶ್ಲಾಘನೀಯ. ಈ ಒಂದು ವಸ್ತು ಪ್ರದರ್ಶನದಲ್ಲಿ ತಾವೆಲ್ಲರೂ ಖುದ್ದಾಗಿ ವೀಕ್ಷಿಸಿ ಈ ಮಕ್ಕಳ ಒಂದು ಆತ್ಮವಿಶ್ವಾಸ ಮತ್ತೆ ಅವರಲ್ಲಿರುವಂತಹ ಸೃಜನಶೀಲತೆಯನ್ನ ತಾವೆಲ್ಲರೂ ಕೂಡ ಬೆಂಬಲಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಕರಾದ ಪ್ರೊಫೆಸರ್ ನಾರಾಯಣಗೌಡ, ಕಾರ್ಯನಿರ್ವಾಹಕರಾದ ರಕ್ಷಿತಾ, ಕಾರ್ಯದರ್ಶಿ ಅನಿಲ್ ಕುಮಾರ್, UVPEP ತಂಡದ ಮುಖ್ಯಸ್ಥರಾದ ರಾಹುಲ್, ನವ್ಯತಾ ಸೇರಿದಂತೆ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿ ಪಾಲ್ಗೊಂಡಿದ್ದರು. ರಾಜ್ಯಪಾಲರ ಅಂಕಿತ ಪಡೆದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಇಲ್ಲದೆ ಹಿಂದಿನ ಮೀಸಲಾತಿ ನಿಯಮ ಅನುಸಾರ ಅನೇಕ ಹುದ್ದೆಗಳನ್ನು ತುಂಬುವ ರಾಜ್ಯ ಸರ್ಕಾರದ ನಿರ್ಧಾರ ಸೂಕ್ತವಲ್ಲ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನೇಕ ಹುದ್ದೆಗಳನ್ನು ಹಿಂದಿನ ಮೀಸಲಾತಿಯಂತೆ ಭರ್ತಿ ಮಾಡಲು ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ತೀರ್ಮಾನಿಸಿದೆ. ಇದರಿಂದ ಅಸ್ಪೃಶ್ಯ ಜಾತಿಗಳಿಗೆ ಅನ್ಯಾಯವಾಗಲಿದೆ ಎಂದು ಹೇಳಿದರು. ನ್ಯಾಯಮೂರ್ತಿ ನಾಗಮೋಹನ್ ಆಯೋಗದ ವರದಿಯಂತೆ ಸಿದ್ದರಾಮಯ್ಯ ಸರ್ಕಾರದ 50% ಮೀಸಲಾತಿಯ ಮಿತಿಯ ಒಳ ಮೀಸಲಾತಿಯ ನೀತಿಯ ಪ್ರವರ್ಗಗಳನುಸಾರ ಸಮಾಜ ಹಂಚಿಕೆ ಮಾಡಬೇಕು, ಸರ್ಕಾರ ಮುಂದಾಗಬೇಕು ಅಂತ ಹೇಳಿದರು. ಪರಿಶಿಷ್ಟ ಜಾತಿ ABC ವರ್ಗದ ಒಳ ಮೀಸಲಾತಿಗೆ ರಾಜ್ಯಪಾಲರ ಅಂಕಿತ ಪಡೆದ ಸಿದ್ದರಾಮಯ್ಯ ಸರ್ಕಾರ ನಿರುದ್ಯೋಗಿ ಯುವ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮುಡಿದು ಪ್ರಸ್ತುತ ಒಳ ಮೀಸಲಾತಿ ನೀತಿ ಕೈಬಿಟ್ಟು ಹಿಂದಿನ ಮೀಸಲಾತಿಯ ಅನುಸಾರ ನಿರ್ಧಾರ ಕೈಗೊಂಡಿರುವುದು ಖಂಡನಾರ್ಹ ಅಂತ ಅವರು ಹೇಳಿದರು. ಕರ್ನಾಟಕ ರಾಜ್ಯದಲ್ಲಿ 30 ವರ್ಷದಿಂದ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ನಡೆದಂಥ ಚಳವಳಿ ಏನಿದೆ, ಈ ಚಳವಳಿಯ ಪೂರಕವಾಗಿ ರಾಜ್ಯ ಸರ್ಕಾರ ಒಂದು ABC ಪ್ರವರ್ಗವನ್ನು ಮಾಡಿ ಅಧಿನಿಯಮಕ್ಕೆ, ಒಳ ಮೀಸಲಾತಿ ಅಧಿನಿಯಮಕ್ಕೆ ರಾಜ್ಯಪಾಲರ ಅಂಕಿತವನ್ನು ಪಡ್ಕೊಂಡಿದೆ. ಇದೇ ಸಂದರ್ಭದಲ್ಲಿ ಮೊನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ಈ ಕಡೆ ಒಳ ಮೀಸಲಾತಿ ಅಧಿನಿಯಮಕ್ಕೆ ಅನುಮೋದನೆ ಪಡ್ಕೊಂಡು ಆ ಕಡೆ ಮತ್ತೆ ಇಂದಿನ ಮೀಸಲಾತಿ ನೀತಿಯನ್ನೇ ಅನುಸರಿಸಿ 50,000ಕ್ಕೂ ಹೆಚ್ಚು ಹುದ್ದೆಗಳನ್ನು ತುಂಬ್ತೀವಿ ಅಂತಕ್ಕಂಥ ತೀರ್ಮಾನವನ್ನು ಮಾಡಿರೋದು, ಇದು ಈ ರಾಜ್ಯದ ಅಸ್ಪೃಶ್ಯ ಜಾತಿಗಳಾದಂಥ ಒಲೆ ಮಾದಿಗರಿಗೆ ಮಾಡ್ತಕ್ಕಂಥ ಘನಘೋರ ಅನ್ಯಾಯ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಭಿಪ್ರಾಯಪಡ್ತದೆ. ಆತ್ಮೀಯರೇ, ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ 101 ಜಾತಿಗಳು ಇದ್ದಾಗ್ಯೂ ಅಲ್ಲಿ ಅಸ್ಪೃಶ್ಯ ಜಾತಿಗಳು ಮತ್ತು ಸ್ಪರ್ಶ ಜಾತಿಗಳು ಸೇರಿಸಿದ್ದಾರೆ. ಇವತ್ತು ಸ್ಪರ್ಶ ಜಾತಿಗಳು ಕಡಿಮೆ ಸಂಖ್ಯೆಯಲ್ಲಿದ್ದರೂ ಸಹಿತ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಾಗಿ ಪಡ್ಕೊಂಡಿದ್ದಾವೆ. ಈ 50 ವರ್ಷದ ಲಗಾಯಿತು ನಾವು ನೋಡಿದರೆ, ಅಂಕಿಅಂಶಗಳನ್ನು ನೋಡಿದರೆ, ಬಂಜಾರ, ಬೋವಿ, ಲಂಬಾಣಿ ಈ ಜಾತಿಗಳು ಹೆಚ್ಚು ಅವಕಾಶಗಳನ್ನು ಪಡ್ಕೊಂಡಿದ್ದಾವೆ. ವಾಸ್ತವವಾಗಿ ಯಾರಿಗಾಗಿ ಮೀಸಲಾತಿಯನ್ನು ಮಾಡಿದ್ವೋ ಆ ಅಸ್ಪೃಶ್ಯ ಜಾತಿಗಳಿಗೆ ಚೂರುಪಾರು ಅವಕಾಶಗಳನ್ನು ಕೊಟ್ಟು ಬಹುದೊಡ್ಡ ಪ್ರಮಾಣದ ಮೀಸಲಾತಿಯನ್ನು ಈ ಸ್ಪರ್ಶ ಜಾತಿಗಳು ಪಡ್ಕೊಂಡಿರೋ ಕಾರಣಕ್ಕಾಗೇ ಕರ್ನಾಟಕದ ನೆಲದಲ್ಲಿ ಇದು ವರ್ಗೀಕರಣ ಆಗಬೇಕು,
ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತೇಳಿ ಚಳುವಳಿ ಮಾಡಿದ ಪರಿಣಾಮ ಎಸ್.ಎಂ. ಕೃಷ್ಣ ಅವ್ರ ಕಾಲಘಟ್ಟದಲ್ಲಿ ಎ.ಜೆ. ಸದಾಶಿವ ಆಯೋಗ ರಚನೆ ಆಯಿತು. ನಮ್ಮ ಬಸವರಾಜ ಬೊಮ್ಮೆಯವರ ನೇತೃತ್ವದಲ್ಲಿ ಚರ್ಚೆ ಆದಾಗ ಮಾಧುಸ್ವಾಮಿ ಸಮಿತಿ ರಚನೆ ಮಾಡಿದರು. ಮತ್ತು ನಾಗಮೋಹನ್ ದಾಸ್ ಸಮಿತಿ ರಚನೆ ಮಾಡಿ ವರದಿ ತರಿಸಿದರು. ಎಲ್ಲವನ್ನು ಮಾಡೋದು ಏನರ್ಥ ಅಂದರೆ ಅವ್ರಿಗೆ ರಾಜ್ಯ ಸರ್ಕಾರಗಳಿಗೆ ಈ ಸಾಮಾಜಿಕ ನ್ಯಾಯವನ್ನು, ಅಸ್ಪೃಶ್ಯ ಜಾತಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ಒಂದು ಬದ್ಧತೆ ಇಲ್ಲದೆ ಇರೋ ಕಾರಣ 30 ವರ್ಷ ಒಂದು ಸಮಿತಿ, ಉಪಸಮಿತಿ, ಆಯೋಗ ಕಾರಣ ಹೇಳಕ್ಕೆ ಬಂದರು. ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ನಾವು ಮಾಡೇ ಮಾಡ್ತೀವಿ ಅಂಥೇಳಿ ಅದನ್ನು ABC ಪ್ರವರ್ಗ ಮಾಡಿ ಒಳ ಮೀಸಲಾತಿ ಅಧಿನಿಯಮವನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ರು. ಮೊನ್ನೆ ರಾಜ್ಯಪಾಲರು ಕೂಡ ಸಹಿ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ 56,000ಕ್ಕೂ ಹೆಚ್ಚು ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ. ಆದರೆ ಇಂದಿನ ಮೀಸಲಾತಿ ನೀತಿಯಂತೆಯೇ ಭರ್ತಿ ಮಾಡ್ತೀವಿ ಅಂದರೆ ನಾನು ನಿಮಗೆ 14ನೇ ಕೋಷ್ಟಕದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಅಲ್ಲಿ ನೋಡಿ, ನೀವು ವಾಸ್ತವವಾಗಿ ನೋಡಿದರೆ ಇಲ್ಲಿ ಬಂಜಾರ, ಭೋವಿ ಈ ಜಾತಿಗಳೇ ಹೆಚ್ಚು ಲಾಭವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ವಾಸ್ತವವಾಗಿ ಈ ವಲಯ ಮಾದಿಗ ಸಮಾಜಗಳು ದೊಡ್ಡ ಪ್ರಮಾಣದ ಸಂಖ್ಯೆ ಇದ್ದಾಗ್ಯೂ ಸಹ ಅತ್ಯಂತ ಚೂರುಪಾರು ಅವಕಾಶಗಳನ್ನು ಗಳಿಸಿರೋದು ಈ ಕೋಷ್ಟಕದಲ್ಲಿ ತಮಗೆ ಗೊತ್ತಾಗ್ತದೆ. ಆ ಕಾರಣಕ್ಕಾಗಿ ಈ ರಾಜ್ಯದಲ್ಲಿ ಅಸ್ಪೃಶ್ಯ ಜಾತಿಗಳಾದಂಥ ವಲಯ ಮಾದಿಗರಿಗೆ ಅತ್ಯಂತ ಘನಘೋರ ಅನ್ಯಾಯ ಆಗ್ತಾಯಿದೆ. ಈ ಅನ್ಯಾಯವನ್ನು ಮುಂದುವರಿಸ್ತಕ್ಕಂಥ ನೀತಿ ಏನಿದೆ, ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೀತಿ ಮತ್ತು ಅವರ ಸಚಿವ ಸಂಪುಟದ ನೀತಿ ಇದೆಯಲ್ಲ, ಇದು ಅಸ್ಪೃಶ್ಯ ಜಾತಿಗಳ ವಿರೋಧಿ ನೀತಿ. ಈ ಜನಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಮನಸ್ಸಿಲ್ಲದೆ ಇರತಕ್ಕಂಥ ನೀತಿ. ಆ ಕಾರಣಕ್ಕಾಗಿ ಈ ರಾಜ್ಯ ಸರ್ಕಾರದ ನಡೆಯನ್ನು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ. ಗೋಷ್ಠಿಯಲ್ಲಿ ಬಿ. ಆನಂದ್, ಸುಸ್ಮಿತಾ, ಶಾರಾವತಿ, ಯಶವಂತ್, ಮುತ್ತುರಾಜು, ವಿಮಲಾ, ನಂದೀಶ್, ಸುಧಾ, ಶ್ರೀಕಂಠ, ಸ್ವಾಮಿ, ಗೀತಾ ಇದ್ದರು. ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಕಾರ್ಯಾಚರಣೆ ಸಮಿತಿ ಆಫ್ ಇಂಡಿಯಾ ಕರ್ನಾಟಕ ಘಟಕ ಆಯೋಜಿಸಿದ್ದ ಜಿಲ್ಲಾ ಘಟಕ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಸಮಾವೇಶ ಕರ್ನಾಟಕ ಸಂಘದ KVS ಭವನದಲ್ಲಿ ನಡೆಯಿತು. ನಿವೃತ್ತ ಜಿಲ್ಲಾ ನ್ಯಾಯಾಧೀಶ HM ಶಿವಕುಮಾರ ಸ್ವಾಮಿ ದೀಪ ಬೆಳಗು ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಸ್ವಾತಂತ್ರ್ಯ ನಂತರ ಇಂದಿವರೆಗೂ ಸರ್ಕಾರಿ ಸೇವಾ ಕ್ಷೇತ್ರದಲ್ಲಿ ವಿಪರೀತ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ಕಳವಳ ವ್ಯಕ್ತಪಡಿಸಿದರು. ನಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಿಕೊಂಡು ಮನೆಗೆ ಹೋಗುವ ಉದ್ದೇಶ ಅಷ್ಟೇ ಇರ್ತದೆ. ಒಂದು 10 ಬಾರಿ ಯಾವುದೇ ಒಂದು ವ್ಯಕ್ತಿ ಒಂದು ಕಚೇರಿಗೆ ಭೇಟಿ ಕೊಟ್ಟಾಗ ಅವರಿಗೆ ಅನಿಸ್ತದೆ, ಯಾಕಪ್ಪ ಇದು ಒಂದು 10 ಬಾರಿ ನಾನು ಇಷ್ಟೊಂದು ಕಷ್ಟಪಡಬೇಕಾಗಿತ್ತು, ಕೆಲಸ ಆಗಿಬಿಟ್ಟು ಇಲ್ಲಿ ಬಂದಿದ್ದೀನಿ ನಾನು. ಅಂಥ ಸಂದರ್ಭದಲ್ಲಿ ಯಾರಾದರೂ ಮೀಡಿಯೇಟ್ ಮಾಡ್ತಾರೋ ಅಥವಾ ನೇರವಾಗಿ ಸಂಬಂಧಿಸಿದ ಅಧಿಕಾರಿ ಅಥವಾ ಸಿಬ್ಬಂದಿಯವರು ಅವರನ್ನು ನಿಮ್ಮ ಕೆಲಸಕ್ಕೆ ಹಣ ಕೊಟ್ಟರೆ ಕೆಲಸ ಆಗುತ್ತೆ ಅಂತ ಸೂಕ್ಷ್ಮವಾಗಿ ತಿಳಿಸಿದರೆ ಅವರು ಕೂಡಲೇ ಅದಕ್ಕೆ ಒಪ್ಕೊಂಡ್ಬಿಡ್ತಾರೆ. ಕಾರಣ ಇಷ್ಟೇ, ಸಮಯಾಭಾವ ಮತ್ತು ಕೆಲವರಿಗೆ ಯಾವ ಕಚೇರಿಗೆ ಹೋಗ್ಬೇಕು ಅನ್ನೋದು ಗೊತ್ತಾಗದೇ ಇರ್ತಕ್ಕಂಥ ವಿಚಾರ. ಅದರಿಂದಾಗಿ ಈ ಲಂಚ ನಿರ್ಮೂಲನೆ ಬಗ್ಗೆ ಜನಸಾಮಾನ್ಯರಲ್ಲಿ ಮೊದಲಿಗೆ ಅರಿವನ್ನು ಮೂಡಿಸಿ. ಬಳಿಕ ಮಾತನಾಡಿದ ಮೂಡ ಅಧ್ಯಕ್ಷ ಬಿ. ಪ್ರಕಾಶ್, ನಿವೃತ್ತಗೊಂಡ ನೌಕರರು, ಅಧಿಕಾರಿಗಳು ತಮ್ಮ ತಮ್ಮ ಕುಟುಂಬದೊಂದಿಗೆ ನೆಮ್ಮದಿ ಜೀವನ ನಡೆಸುವ ಕಾಲಘಟ್ಟದಲ್ಲಿರುವವರ ನಡುವೆ ನಿವೃತ್ತರು ಒಗ್ಗೂಡಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಮತ್ತು ಅರಿವು ಮೂಡಿಸಲು ಮುಂದಾಗಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು. ಕೂಡ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಬೇಕು, ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಘಟಕವನ್ನು ಆರಂಭಿಸಿ ಬಹಳಷ್ಟು ಸೇವೆಯನ್ನು ಮಾಡಲಿಕ್ಕೆ ಇಡೀ ರಾಜ್ಯಾದ್ಯಂತ ಒಂದು ಟೊಂಕವನ್ನು ಕಟ್ಟಿ ನಿಂತಿರುವಂತಹ ನಮ್ಮೆಲ್ಲ ನಿವೃತ್ತ ನೌಕರರು ಕೂಡ ನಿಜಕ್ಕೂ ಅಪ್ರಿಷಿಯೇಟ್ ಮಾಡಲೇಬೇಕು. ಈ ಒಂದು ಸಂಘಟನೆ ಮೂಲಕ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು, ಸಮಾಜದಲ್ಲಿ ಒಂದು ವ್ಯವಸ್ಥಿತವಾದ ಸುಸ್ಥಿತಿಯಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂಥ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಭ್ರಷ್ಟಾಚಾರ ಎನ್ನುವಂಥದ್ದು ಇಡೀ ದೇಶ ವ್ಯಾಪ್ತಿಯಲ್ಲಿರುವಂತಹ ದೊಡ್ಡ ಪಿಡುಗು ಅಂತಲೇ ಹೇಳಬಹುದು. ಯಾವ ರಂಗಗಳಲ್ಲಿ ಕೂಡ ಇಂಥ ಭ್ರಷ್ಟಾಚಾರ ಇಲ್ಲ ಅನ್ನುವಂಥ ಸಂದರ್ಭನೇ ಇಲ್ಲ. ಪ್ರತಿ ರಂಗಗಳಲ್ಲೂ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈ ಭ್ರಷ್ಟಾಚಾರವನ್ನು ಹೋಗಲಾಡಿಸುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಕೆಲಸವನ್ನು ಮಾಡಿ ಈ ನಿಮ್ಮ ಸಮಿತಿಗೆ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಕೋರ್ತೇನೆ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಕಾರ್ಯಾಚರಣೆ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್, ರಜನಿರಾಜ್, ಕೆ. ಪ್ರಭಾಕರ್, ದಯಾನಂದ್, ಶ್ರೀಶೈಲ ಹಾಗೂ ಇನ್ನಿತರರಿದ್ದರು. ಅಭಿನವ ಭಾರತಿ ವಿದ್ಯಾಕೇಂದ್ರ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ದ್ವಿತೀಯ ದರ್ಜೆ ಸಹಾಯಕರಾಗಿ ವಯೋನಿವೃತ್ತಿಗೊಂಡ ಜೆ. ಬಲನಾರಾಯಣ ಸ್ವಾಮಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಶಾಲಾ ಆವರಣದಲ್ಲಿ ನಡೆಯಿತು.
ಅಭಿನವ ಭಾರತಿ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಶಿವಮೂರ್ತಿ ಕೀಲಾರ ಗಿಡಕ್ಕೆ ನೀರಿರುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಬಹಳ ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿ ನಿವೃತ್ತಿಗೊಂಡಿದ್ದಾರೆ. ಅವರು ಸರ್ಕಾರದ ಕೆಲಸಕ್ಕೆ ನಿವೃತ್ತಿಗೊಂಡಿದ್ದರೆ ಆದರೆ ಆಡಳಿತ ಮಂಡಳಿಗೆ ವಿರಾಮ ಬೇಡ, ನಿಮ್ಮ ಕೆಲಸ ನಿರಂತರವಾಗಿ ನಡೆಯಲಿ ಅಂತ ಹೇಳಿದರು. ಬಹಳ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡಿ ಅವರ ಒಂದು ಸರ್ಕಾರದ ಕೆಲಸಕ್ಕೆ ಇವತ್ತು ವಿರಾಮ ಆಗ್ತಾ ಇದೆ. ಅದು ವಿರಾಮ ಬರೀ ಸರ್ಕಾರಕ್ಕೆ ಮಾತ್ರ, ಆದರೆ ಆಡಳಿತ ಮಂಡಳಿಗೆ ಇನ್ನೂ ವಿರಾಮ ಬೇಡ, ನಿಮ್ಮ ಕೆಲಸ ನಿರಂತರವಾಗಿ ನಡೀಲಿ, ನಿಮ್ಮಿಂದ ಇನ್ನೂ ಕಲಿಯುವಂಥದ್ದು ಮುಂದಿನ ಕಲಿಯುವಂಥ ಇದು ಎಲ್ಲ ಇದೆ. ಈ ಸಂದರ್ಭದಲ್ಲಿ ಅವರಿಗೆ ನಾವು ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡೋದು ಏನು ಅಂತಂದರೆ, ನಿಮ್ಮ ನಿವೃತ್ತಿ ಜೀವನ ತುಂಬ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಲಿ. ಈ ಒಂದು ಸಂದರ್ಭದಲ್ಲಿ ಸೇರ್ತಕ್ಕಂಥ ಎಲ್ಲ ಗುರು ಹಿರಿಯರಲ್ಲಿದ್ದಾರೆ, ಅವರಿಂದ ಪಾಠ ಕಲಿತು ನಾನು ಇಷ್ಟು ದೂರ ಬಂದಿದ್ದೀನಿ. ಯಾವ ಒಂದು ಆಶೀರ್ವಾದಗಳು, ಸ್ವಾಮೀಜಿಯವರ ಆಶೀರ್ವಾದದಿಂದ ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾ ಇರೋ ತಮ್ಮೆಲ್ಲರಿಗೂ ಸಾಕ್ಷಿಯಾಗಿದೆ. ಈ ಒಂದು ಸಂದರ್ಭದಲ್ಲಿ ಗುರು ಹಿರಿಯರಿಗೆ ನಾನೇನು ಹೇಳಲಿಕ್ಕೆ ಇಷ್ಟ ಅಂತ ಅಷ್ಟೊಂದು ದೊಡ್ಡ ವ್ಯಕ್ತಿನೂ ಅಲ್ಲ ನಾನು. ಅವ್ರಿಗೆ ನಾನೇನು ಮಾಡ್ಬೋದು ಅಂತಂದರೆ, ಒಂದು ನಮಗೆಲ್ಲ ಪ್ರಚಲಿತವಾಗಿರ್ತಕ್ಕಂಥ ಭಗವದ್ಗೀತೆಯನ್ನು ಅವರಿಗೆ ಕೊಟ್ಟು ಅವರ ನಿವೃತ್ತಿ ಜೀವನದಲ್ಲಿ ಅವರು ಒಂದು ಸ್ವಲ್ಪ ಇದನ್ನು ಅಭ್ಯಾಸ ಮಾಡುವಂಥ ಕೆಲಸ ಆಗಲಿ ಅಂತೇಳಿ ಸ್ವಾಮೀಜಿಯವರ ಭಗವದ್ಗೀತೆ ಮತ್ತು ನಮ್ಮ ಇವ್ರದ್ದು ಎಲ್ಲ ಇರುವಂಥ ವಚನಾಮೃತವನ್ನು ಅವರಿಗೆ ಪ್ರತಿಯೊಬ್ಬರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಸಂಸ್ಥೆಯನ್ನು ಕಟ್ಟಿ ಉಳಿಸಿ ಬೆಳೆಸಿದಂಥ ನಮ್ಮ ಟ್ರಸ್ಟ್ಗಳಾದಂಥ ಹಿರಿಯರು ಚಲುವೇಗೌಡ ಸರ್ ಅವರು ಇದ್ದಾರೆ, ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕರೆಸಿ ನಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತ ತಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸಿ, ಹಾಗೂ ಬಾಲು ಮತ್ತು ಬಾಲು ಸರ್ ಅವರ ವೈಫ್ ಅವರು ಕೂಡ ದೇವರು ಇನ್ನೂ ಹೆಚ್ಚಿನ ಆಯುಷ ಆರೋಗ್ಯ ಕೊಡಲಿ ಅಂತ ಹೇಳಿ ನನ್ನ ಮಾತನಾಡ್ತೀನಿ. ಇದೇ ಸಂದರ್ಭದಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ನಿವೃತ್ತಿಗೊಂಡ ಬಲರಾಮಸ್ವಾಮಿ ಅವರಿಗೆ ಶಾಲಾ ಆಡಳಿತ ಮಂಡಳಿ ಮತ್ತು ತಮ್ಮ ಹಿತೈಷಿಗಳು ಗೌರವಿಸಿದರು. ಓಕೆ ಸರ್, ಮಾಸ್ಟರ್ ನೀವು ಬನ್ನಿ ಸರ್. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ನಿರ್ದೇಶಕ ಚಲವೇಗೌಡ, ನಿವೃತ್ತ ಮುಖ್ಯ ಶಿಕ್ಷಕ ಜಗನ್ನಾಥ್, ಶಂಕರೇಗೌಡ, ವಿಜಯಲಕ್ಷ್ಮಿ ಸೇರಿದಂತೆ ಶಾಲಾ ಶಿಕ್ಷಕರು, ನಿವೃತ್ತ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಮಳವಳ್ಳಿ ತಾಲೂಕಿನ ಬಂಡೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಯಿತು. ಶಾಲಾ ಆವರಣದಲ್ಲಿ ವಿಜ್ಞಾನ ದಿನವನ್ನು ಆಯೋಜಿಸಿದ್ದು ಮಕ್ಕಳು ವಿವಿಧ ವಿಜ್ಞಾನ ಮಾದರಿಗಳನ್ನು ತಯಾರಿಸಿ ಪ್ರದರ್ಶಿಸಿದರು. ಜೊತೆಗೆ ಮಕ್ಕಳು ಶಾಲೆಯಲ್ಲಿ ತಯಾರಿಸಿದ ಇನ್ನೂ ಹಲವು ಚಟುವಟಿಕೆಗಳ ಮಾದರಿಗಳನ್ನು ಪ್ರದರ್ಶನ ಮಾಡಲಾಯಿತು. ನಿಮ್ನ ಮೊಸರ ಮಧ್ಯದಲ್ಲಿ ಉಬ್ಬಿದ್ರೆ ಅದನ್ನ ಪೀನ ಮೊಸರ ಅಂತ ಕರಿತೀವಿ, ಮಧ್ಯದಲ್ಲಿ ತಗ್ಗಿದ್ರೆ ಅದನ್ನ ನಿಮ್ನ ಮೊಸರ ಅಂತ ಕರಿತೀವಿ. ಇಲ್ಲಿ ಪೀನ ಮೊಸರನ್ನ ಸೆಟ್ ಮಾಡಿದೀವಿ. ಇಲ್ಲಿ ಪ್ರತಿಬಿಂಬ ತಲೆ ಕೆಳಗಾಗಿ ಕಾಣುತ್ತೆ, ಮತ್ತೆ ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾಗಿ ಕಾಣುತ್ತೆ, ಮತ್ತೆ ಇಲ್ಲಿ ಪ್ರತಿಬಿಂಬ ಬೀಳ್ತಾ ಇದೆ, ಅದಕ್ಕೆ ಇದು ಸತ್ಯ ಪ್ರತಿಬಿಂಬ ಆಗೈತೆ. ಇದನ್ನ ಎಲ್ಲೆಲ್ಲಿ ಬಳಸಿರ್ತಾರೆ ಅಂತ ಹೇಳಿದ್ರೆ ಸೂಕ್ಷ್ಮದರ್ಶಕ, ದೂರದರ್ಶಕ, ಫ್ಲಾಶ್ ಲೈಟ್ಗಳಲ್ಲಿ ಮತ್ತೆ ಕಣ್ಣಿನ ಕನ್ನಡಕಗಳಲ್ಲೂ ಸಹ ಬಳಸಿರ್ತಾರೆ. ಕಣ್ಣಿನ ಕನ್ನಡಕಗಳಲ್ಲಿ ದೂರದೃಷ್ಟಿ ದೋಷ ಇರೋರಿಗೆ, ದೂರದೃಷ್ಟಿ ದೋಷ ಅಂತ ಹೇಳಿದ್ರೆ ಹತ್ರದಲ್ಲಿರೋದು ಕಾಣಲ್ಲ, ದೂರದಲ್ಲಿರೋದು ಕಾಣುತ್ತಾರೆ, ಅವ್ರಿಗೆ ಪೀನ ಮೊಸರನ್ನ ಬಳಸಿರ್ತಾರೆ. ಮಾನವನ ಶ್ವಾಸಕೋಶ ನಾವು 3 ವಸ್ತುಗಳನ್ನು ತೆಗೆದುಕೊಂಡರೆ ಶಾಸ್ತ್ರಾಯಣಕ್ಕೆ ಬರುತ್ತದೆ, ಶಾಸ್ತ್ರಾಯಣದಿಂದ ಶ್ವಾಸಕೋಶಕ್ಕೆ ಬರುತ್ತದೆ. ನಾವು ಉಸಿರನ್ನು ತೆಗೆದುಕೊಂಡರೆ ನಮ್ಮ ಶ್ವಾಸಕೋಶ ಇರುತ್ತದೆ, ಉಸಿರನ್ನು ಬಿಟ್ಟರೆ ಶ್ವಾಸಕೋಶ ಹೋಗುತ್ತದೆ. ಹೀಗೆ ಆಮ್ಲಜನಕವು ನೀರು ಇಂಗಾಲದ ಹೆಸರನ್ನು ಹೊರಗೆ ಹಾಕುತ್ತದೆ. ನಾನು ತೆಗೆದುಕೊಂಡಿರುವ ವಿಷಯ ಹೃದಯ. ಇದು ನಮ್ಮ ದೇಹಕ್ಕೆಲ್ಲ ರಕ್ತವನ್ನು ಪಂಪ್ ಮಾಡುವ ಯಂತ್ರವೇ ಹೃದಯ.
ಇದು ನಮ್ಮ ಎಡಗೈ ಮುಷ್ಟಿಯಷ್ಟು ಇರುತ್ತದೆ. ಇದು ನಮ್ಮ ಇದು ಮಧ್ಯಭಾಗದಲ್ಲಿದ್ದು ಈ ಕೆಳಭಾಗ ಎಡಕ್ಕೆ ವಾಲು ಇರುತ್ತದೆ. ಇದರಲ್ಲಿ 4 ಕೋಣೆಗಳಿವೆ. ಅದು ಯಾವ್ಯಾವು ಅಂದರೆ ಬಲವೃತ್ಕೋಣ, ಬಲವೃತ್ಕುಚ್ಚು, ಎಡವೃತ್ಕೋಣ, ಎಡವೃತ್ಕುಚ್ಚು. ಇದು ಕಾರ್ಬನ್ ಡೈಆಕ್ಸೈಡ್. ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳಾದ ಹೇಮಂತ್ ಕುಮಾರ್ ಅವರು ಮಾತನಾಡಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುವ ಕಾರಣ ಮತ್ತು ಮಹತ್ವವನ್ನು ತಿಳಿಸುತ್ತಾ ಮಕ್ಕಳು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳಿದರು. ಒಂದು ಬೆಳಕನ್ನ ನೀರ್ಗೆ ಅಥವಾ ಯಾವುದೇ ಒಂದು ವಸ್ತು ಬಿಟ್ಟಾಗ ಏನಾಗ್ತದೆ, ಅದು ತನ್ನ ಸ್ವಭಾವದಲ್ಲಿ ಬದಲಾವಣೆಯನ್ನ ಪಡ್ಕೊಳ್ಳುತ್ತೆ. ಇನ್ ಜನರಲಿ ನೀವು ಸರಳ ಪ್ರಯೋಗಗಳನ್ನು ಮಾಡಿದಾಗ ಅದನ್ನ ನೀವು ಮೇಡಮ್ ನಿಮ್ಗೆ ಮಾಡಿ ತೋರಿಸ್ತಾರೆ. ಯಾವ ತರದಲ್ಲಿ ಬೆಳಕನ್ನ ನೀರಿಗೆ ಬಿಟ್ರೆ ಅದು ಅಥವಾ ಯಾವುದೇ ಒಂದು ವಸ್ತು ಬಿಟ್ಟಾಗ ತನ್ನ ಸ್ವಭಾವದಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳಿ ಇದನ್ನ ರಾಮನ್ ಎಫೆಕ್ಟ್ ಅಂತ ಕರೀತಾರೆ. ಇದನ್ನ 1928ರಲ್ಲಿ ಫೆಬ್ರವರಿ 28ನೇ ತಾರೀಕು CV ರಾಮನ್ ಅನ್ನೋರು ಒಬ್ಬ ದೊಡ್ಡ ವಿಜ್ಞಾನಿ ಇಡೀ ಏಷ್ಯಾದಲ್ಲೇ, ಏಷ್ಯಾ ಖಂಡ ಗೊತ್ತಿದೆಯಾ? ಇಡೀ ಖಂಡಗಳೆಲ್ಲ ದೊಡ್ಡ ಖಂಡ ಯಾವುದು? ಇಡೀ ಏಷ್ಯಾದಲ್ಲೇ ಫಸ್ಟ್ ಟೈಮ್ ಒಂದು ನೋಬೆಲ್ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ. ಯಾವ್ದಕ್ಕೆ? ಈ CV ರಾಮನ್ ರವರು ಕಂಡಿಡಿದ್ರಲ್ಲ ಈ ಒಂದು ಏನು ಬೆಳಕಿನ ಬಗ್ಗೆ, ಈ ಒಂದು ರಾಮನ್ ಎಫೆಕ್ಟ್ ಅಂತ ನಾವೇನ್ ಕರಿತೀವಿ, ಇದಕ್ಕೆ ಇಡೀ ಏಷ್ಯಾ ಖಂಡದಲ್ಲೇ ಮೊದಲಿಗರಾಗಿ ಒಂದು ನೊಬೆಲ್ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಸುರೇಶ್, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಾದ ಜಗದಾಂಬ ಹಾಗೂ ಶಿಕ್ಷಕರು, STMC ಉಪಾಧ್ಯಕ್ಷರಾದ ನಂದಿನಿ ಹಾಗೂ ಎಲ್ಲ STMC ಸದಸ್ಯರು ಮತ್ತು ಪೋಷಕರು ಹಾಜರಿದ್ದರು.